ಹಲೋ ಫ್ರೆಂಡ್ಸ್, ನನ್ನ ಕೊಂಕಣ್ ಕೋಸ್ಟಲ್ ಬ್ಲಾಗಿಗೆ ನಿಮಗೆಲ್ಲ ಸ್ವಾಗತ. ಅಕ್ಕಿ ರೊಟ್ಟಿ ಗೊತ್ತಿದ್ಯಾ ನಿಮಗೆ? ಇದು ನೋಡಿ, ನಾವು ಮಿಲ್ಲಿಂದ ಅಕ್ಕಿನ ಪುಡಿ ಮಾಡಿ ತಂದದ್ದು. ಈಗ ಇದಕ್ಕೆ ಬಿಸಿ ನೀರು ಹಾಕಿ, ಕಾಯಿ, ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ರೊಟ್ಟಿನ ರೆಡಿ ಮಾಡ್ಕೊಳ್ತೀವಿ. ಮೊದಲು ಅಮ್ಮಂದಿರಿಗೆಲ್ಲ ಎಷ್ಟು ಕಷ್ಟ ಅಲ್ವಾ, ಅಕ್ಕಿನ ನೆನೆಸಿ ಅರುಕಲಲ್ಲಿ ರುಬ್ಬೇಕಿತ್ತು. ಮತ್ತೆ ಗ್ಯಾಸ್ ಇರಲಿಲ್ಲ, ಒಲೆಯಲ್ಲಿ ಮಾಡೋದು ಎಲ್ಲಾನು. ಈಗ ಈಸಿ ಅಲ್ವಾ, ಗ್ಯಾಸಲ್ಲೇ ಮಾಡ್ಕೊಬೋದು, ಬೇಗ ಬೇಗ ರೆಡಿ ಆಗ್ತದೆ. ಮತ್ತೆ ಈಗಿನ ರುಚಿಗೂ ಆಗಿನ ರುಚಿಗೂ ಎಷ್ಟು ವ್ಯತ್ಯಾಸ ಅಲ್ವಾ. ಅರುಕಲಲ್ಲಿ ರುಬ್ಬಿ ಮಾಡೋ ರೊಟ್ಟಿಗೆ ರುಚಿನೇ ಬೇರೆ. ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ. ಯಾರಿಗೆಲ್ಲ ಈ ಅಕ್ಕಿ ರೊಟ್ಟಿ ಇಷ್ಟ? ನಾವ್ ಈ ಕಡೆ ಇದಕ್ಕೆ ಹಂಚಿನ ರೊಟ್ಟಿ ಅಂತೀವಿ. ಇದ್ರ ಜೊತೆಗೆ ಸ್ವಲ್ಪ ಕಷಾಯ ಮಾಡ್ಕೊಳ್ಳುವ ಅಂತ. ನಾನು ಈ ಕಷಾಯನ ಕೊತ್ತಂಬರಿ ಬೀಜ, ಜೀರಿಗೆ, ಕರಿಬೇವು ಸೊಪ್ಪು, ಬ್ರಾಹ್ಮಿಯ ಲೀಫ್ ಹಾಕಿ ಮಾಡ್ಕೊಂಡಿದ್ದೀನಿ. ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೆ. ಮತ್ತೆ ಈ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಆಯ್ತಾ, ಬೇಕಾದ್ರೆ ನೋಡ್ಕೊಳ್ಬೋದು. ತಿಂಡಿ ತಿಂದು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳುವ ಅಂತ. ಫ್ಯಾನಿಗೆಲ್ಲ ಧೂಳಾಗಿದೆ, ಅದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ನೋಡಿ ಮೀನು ತಂದದ್ದು, ಕೊಡುವೆ ಮೀನು. ನೀವೇನಂತ ಕರಿತೀರಾ ಈ ಮೀನಿಗೆ? ಎಷ್ಟು ದೊಡ್ಡದಿದೆ ಅಲ್ಲ. ಮಸಾಲೆ ಕೂಡ ರೆಡಿ ಆಯ್ತು ನಮ್ದು. ಮೀನು ಸಾರು ಜೊತೆಗೆ ಸ್ವಲ್ಪ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳುವ ಅಂತ. ಅಪರೂಪಕ್ಕೆ ಕಹಿ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದಲ್ವಾ. ಈ ಹಾಗಲಕಾಯಿ ಪಲ್ಯ ನಾವು ಹೇಗೆ ಮಾಡ್ತೀವಿ ಗೊತ್ತಾ? ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮತ್ತೆ ಈರುಳ್ಳಿ, ಟೊಮೆಟೊ ಕಾಯಿನೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ಅದರಲ್ಲಿ ಹಾಗಲಕಾಯನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀವಿ. ಸ್ವಲ್ಪ ತಿನ್ಲಿಕ್ಕೆ ಚೆನ್ನಾಗಿರುತ್ತಲ್ಲ, ಕಹಿ ತಿನ್ಲಿಕ್ಕೆ ಆಗಲ್ಲ ಹೆಚ್ಚು ಅಂತ ಹೇಳಿ ಸ್ವಲ್ಪ ಸಿಹಿ ಸಿಗ್ಲಿ ಅಂತ ಬೆಲ್ಲ ಹಾಕ್ಕೊಳ್ತೀವಿ. ಬನ್ನಿ ಊಟಕ್ಕೆ. ಇದು ನಮ್ಮನೆ ಹಿಂದ್ಗಡೆ ಬೆಳೆದಿರೋ ಗಿಡ. ಸಣ್ಣ ಇರ್ಬೇಕಾದ್ರೆ ಇದ್ರ ಹಣ್ಣನ್ನ ನಾವು ತಿಂತಿದ್ವಿ. ಈಗಿನ ಕಾಲದ ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಏನಂತ ಹೇಳಿ. ಇದ್ರೊಳಗೆ ಯೆಲ್ಲೋ ಕಲರ್ ಹಣ್ಣಿರತ್ತೆ, ಅದ್ರೊಳಗೆ ಬ್ಲ್ಯಾಕ್ ಕಲರ್ ಬೀಜ ಇರತ್ತೆ. ಅದು ಸಿಹಿಯಾಗಿರುತ್ತೆ ತಿನ್ಲಿಕ್ಕೆ. ನಾನು ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.